ಅಬ್ಬಬ್ಬ, ಅವರಿಗೆ ಸಿಡ್ಲೊಡಿತು. ಆದ್ರೆ ನಿಮ್ಗೆ ಸಿಡ್ಲಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ 20 ನಿಮಿಷ ಮುಂಚೆನೆ ಗೊತ್ತಾಗುತ್ತೆ. ಹೇಗ್ ಗೊತ್ತಾಗ್ಬೇಕಾ ಹೇಳ್ತೀನಿ. ನಿಮಗ್ ಗೊತ್ತಾ, ಭಾರತದಲ್ಲಿ ಸುಮಾರು ವರ್ಷಕ್ಕೆ 2,500 ಜನ ಸಿಡ್ಲಿಂದಾನೇ ತಮ್ಮ ಜೀವವನ್ನ ಕಳ್ಕೊಳ್ತಾರೆ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಜೀವವನ್ನ ಕಳ್ಕೊಳ್ಳುತ್ತೆ. ಸೊ ಇವರ ಸುರಕ್ಷತೆಗೆ ನಮ್ಮ ಸರ್ಕಾರ ಒಂದು ಆಪ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಅದೇ ದಾಮಿನಿ ಆಪ್. ಸೊ ಈ ಒಂದು ಆಪ್ ಅನ್ನ ನೀವು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಒನ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವಿರುವಂತ ಲೊಕೇಶನ್ ಏನಿದೆಯೋ ಅದನ್ನ ಆಕ್ಸೆಸ್ ಕೊಡಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ ಒಂದು ರೀತಿಯಾಗಿ ನಿಮ್ಗೆ ಸರ್ಕಲ್ ಆಗಿ ಕಾಣುತ್ತೆ. ಅಂದ್ರೆ ಈ ಸರ್ಕಲ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ರೀನ್ ಇತ್ತು ಅಂತಂದ್ರೆ ನೀವಿರುವಂತ ಏರಿಯಾ ಸೇಫ್ ಅಂತ ಅರ್ಥ. ಅದೇ ನಿಮ್ಗೆ ಸಿಡಿಲಿನ ರೀತಿಯಲ್ಲಿ ರೆಡ್ ಕಲರ್ ಸಿಂಬಲ್ ಇತ್ತು ಅಂತಂದ್ರೆ ಮುಂದಿನ 7 ನಿಮಿಷದಲ್ಲಿ ನೀವಿರುವಂತ ಜಾಗದಲ್ಲಿ ಸಿಡಿಲ್ ಹೊಡೆಯುತ್ತೆ ಅನ್ನುವಂತ ಒಂದು ಅರ್ಥ. ಸೊ ಈ ಟೈಮಲ್ಲಿ ನೀವು ಎಲ್ಲಾದ್ರೂ ಸೇಫ್ ಇರುವಂತ ಜಾಗದಲ್ಲಿರಿ, ಮರದ ಕೆಳಗಡೆ ಆಗಿರ್ಬೋದು ಅಥವಾ ಓಪನ್ ಗ್ರೌಂಡ್ ಅಲ್ಲಿ ಇರೋದಕ್ಕೆ ಹೋಗಬೇಡಿ. ಅದೇ ನಿಮ್ಗೆ ಸಿಡಿಲಿನ ರೀತಿಯಲ್ಲಿ ಯೆಲ್ಲೋ ಕಲರ್ ಸಿಂಬಲ್ ಇತ್ತು ಅಂತಂದ್ರೆ ಮುಂದಿನ 14 ನಿಮಿಷದಲ್ಲಿ ನೀವಿರುವಂತ ಜಾಗಕ್ಕೆ ಸಿಡಿಲ್ ಹೊಡೆಯುತ್ತೆ ಅಂತ ಅರ್ಥ. ಅದೇ ಬ್ಲೂ ಕಲರ್ ಅಲ್ಲಿ ಸಿಂಬಲ್ ಇತ್ತು ಅಂತಂದ್ರೆ ಮುಂದಿನ 21 ನಿಮಿಷದಲ್ಲಿ ಸಿಡಿಲ್ ಹೊಡೆಯುತ್ತೆ. ಅಂಡ್ ಈ ಆಪ್ ನ ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ? ಸೊ ನೀವಿರುವಂತ ಜಾಗದಲ್ಲಿ ಇನ್ ಕೇಸ್ ಏನಾದ್ರೂ ಸಿಡಿಲ್ ಹೊಡೆಯುತ್ತೆ ಅಂತಂದ್ರೆ ನಿಮ್ಗೆ ಮುಂಚೆನೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಅಂಡ್ ನಿಮ್ಗೆ ಗೊತ್ತು, ರೈತರಂತೂ ಸಿಡ್ಲು ಹೊಡ್ಸ್ಕೊಂಡು ಸಾಕಷ್ಟು ಜನ ಜೀವವನ್ನ ಕಳ್ಕೊಂಡಿದ್ದಾರೆ. ಸೊ ಇನ್ನು ಮುಂದೆ ಕೃಷಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಆಚೆಗಡೆ ಹೋಗಿ ಕೆಲಸ ಮಾಡೋರ್ಗೆ ಈ ಮಾಹಿತಿಯನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.